ಏನು ನಿನ್ನೆ ನಡೆದಂತ ಮಹಿಳಾ ಮೀಸಲಾತಿ ಜಾರಿ ಮಾಡಬೇಕಂತೇಳಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ 33% ದೇಶದಲ್ಲಿ ತರಬೇಕು ಅಂತೇಳಿ ಹೊರಟಿದ್ರು. ಆ ಒಂದು ಹೋರಾಟದಲ್ಲಿ ರಾಹುಲ್ ಗಾಂಧಿಯ ನೇತೃತ್ವದ INDA ತಂಡ ಗೋಮುಖ ವ್ಯಾಘ್ರದ ನಿಜವಾದಂತ ಮುಖವನ್ನ ಬಯಲು ಮಾಡಿದೆ. ಅವರು ಬಿಂಬ ಇಟ್ಕೊಂಡು ಹೋಗತಕ್ಕಂಥದ್ದು ಮಹಿಳೆಯರ ಪರವಾಗಿದ್ದೀನಿ ಅಂತೇಳಿ ಗೋಮುಖ ವ್ಯಾಘ್ರದ ಮುಖ ಬಿಂಬಿಸ್ತಾ ಇದ್ರು. ನಿನ್ನೆ ದಿವಸ ಇಡೀ ದೇಶಕ್ಕೆ ಅವರ ನಿಜವಾದಂತ ನೈಜವಾದಂತ ಬಣ್ಣ ಮೀಸಲಾತಿಯಲ್ಲಿ ಸಂಬಂಧಪಟ್ಟಂತ ಮಹಿಳೆಯರಿಗೆ ವಿರೋಧಿ ಗುಣಗಳಿದೆ, ಅವರ ಕಾಂಗ್ರೆಸ್ನ ನೀತಿ ಏನಂತ ಹೇಳಿ ನಿನ್ನೆ ದಿವಸ ಗೊತ್ತಾಗಿದೆ. ಈಗ ದೇಶವ್ಯಾಪ್ತಿ ಏನ್ ಈ ಮಹಿಳಾ ವಿರೋಧಿ ಕಾಂಗ್ರೆಸ್ನ ನೀತಿ ಇರ್ಬೋದು, ಮಮತಾ ಬ್ಯಾನರ್ಜಿ ಅವರು ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಪ್ರಿಯಾಂಕಾ ವಾದ್ರಾ ಅವರು ಇರ್ಬೋದು, ಏನ್ ಈ ದೇಶದಲ್ಲಿ ಅವರ ಗೋಮುಖ ವ್ಯಾಘ್ರದ ಬಣ್ಣ ಬಯಲಾಗಿದೆ, ಅದನ್ನ ವಿರುದ್ಧವಾಗಿ ಮಹಿಳೆಯರ ತಂಡ ದೇಶವ್ಯಾಪ್ತಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಮಂಡಲಗಳಲ್ಲೂ ಕೂಡ ಕಾಂಗ್ರೆಸ್ನ ಈ ರಣನೀತಿಯ ವಿರುದ್ಧವಾಗಿ ಹೋರಾಟಕ್ಕಿಳಿದಿದೆ. ಮಹಿಳೆಯರನ್ನ ಬರೀ ಮತ ಬ್ಯಾಂಕ್ ಆಗಿ ಮಾಡಿಕೊಂಡಿರ್ತಕ್ಕಂಥದ್ದು ತಪ್ಪು. ನಾವು ನಿಮಗೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಮಹಿಳಾ ಶಕ್ತಿ ಏನು ಎಂಬತಕ್ಕಂಥದ್ದನ್ನ ತೋರಿಸಲಿಕ್ಕೆ ಈ ಮಹಿಳಾ ತಂಡ ರಾಮನಗರದ ಜಿಲ್ಲಾ ಕೇಂದ್ರದಲ್ಲಿ ಒಂದು ಪ್ರತಿಭಟನೆ ನಡೆಸಿದ್ದಾರೆ. ಈ ಒಂದು ಪ್ರತಿಭಟನೆ ದೊಡ್ಡ ಹಂತಕ್ಕೆ ಹೋಗಿ ಈ ಕಾಂಗ್ರೆಸ್ಗೆ ಮಹಿಳೆಯರನ್ನ ವಿರೋಧ ಮಾಡಿದ್ರಿಂದ ಆಗಿರ್ತಕ್ಕಂಥದ್ದೇನು ಅನ್ನತಕ್ಕಂಥದ್ದನ್ನ ಕೆಲವೇ ದಿನಗಳಲ್ಲಿ ಕಸಬರಿಕೆಯನ್ನು ತಗೊಂಡು ಕಾಂಗ್ರೆಸ್ ಶಾಶ್ವತವಾಗಿ ಪಾರ್ಲಿಮೆಂಟ್ ನಲ್ಲಿ ಇಲ್ಲ ಅನ್ನತಕ್ಕಂಥ ಸ್ಥಿತಿ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ ಅಂತೇಳಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಏನು ಮಹಿಳಾ ಮೀಸಲಾತಿ 33% ರಿಸರ್ವೇಶನ್ ನರೇಂದ್ರ ಮೋದಿಜಿ ಅವರು ಒಂದು ಕಾಯ್ದೆನ ತರಬೇಕು, ಮಹಿಳೆಯರಿಗೆ ಒಂದು ಅನುಕೂಲ ಆಗೋ ರೀತಿ ಮಾಡ್ಬೇಕು ಅನ್ನೋದನ್ನ ಈ ಕಾಂಗ್ರೆಸ್ ಸರ್ಕಾರದ ರಾಹುಲ್ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಅವರು ಮತ್ತೆ ಈ ಕಾಂಗ್ರೆಸ್ ಸರ್ಕಾರ ಈ ಮಹಿಳಾ ಮೀಸಲಾತಿಗೆ ತುಂಬಾ ವಿರೋಧ ವ್ಯಕ್ತಪಡಿಸ್ತಾ ಇರೋದನ್ನ ನಾವು ಖಂಡಿಸ್ತೀವಿ. ಇದನ್ನ ದಯವಿಟ್ಟು ನಮ್ಗೆ ಏನು ಬರೀ ಮಹಿಳೆಯರು ಮೇಲ್ಮಟ್ಟದಲ್ಲಿ ಇರೋರು ಮಾತ್ರ ಬೆಳಿಬೇಕು ಅನ್ನೋದು ನಿಮ್ಮ ಒಂದು ಇದಾಗಿದೆ. ಬಟ್ ಏನು ಕುತಂತ್ರ ಷಡ್ಯಂತ್ರಗಳನ್ನ ಹುಟ್ಟಾಕ್ತಾ ಇದ್ದೀರಾ. ಯಾಕೆ ಕೆಳವರ್ಗದ ಮಹಿಳೆಯರು ಯಾರು ಮೇಲ್ಮಟ್ಟಕ್ಕೆ ಬರ್ಬೇಕು ಅನ್ನೋದು ನಿಮ್ಗೆ ಅದು ಒಂದು ಮನಸ್ಸಲ್ಲಿ ಕೂಡ ನಿಮ್ಗೆ ಆಸಕ್ತಿನೇ ಇಲ್ವಾ? ಮಹಿಳೆಯರ ಮೇಲ್ ಬರಬಾರ್ದು ಅನ್ನೋದು ನಿಮ್ ಉದ್ದೇಶ ಆಗಿದ್ಯಾ ಏನು ಅಂತ ದಯವಿಟ್ಟು ನೀವು ಈ ಮಹಿಳಾ ಮೀಸಲಾತಿದು ನಮ್ಗೆ ಅನುಕೂಲ ಆಗೋ ರೀತಿ ಮಾಡ್ಬೇಕು. ಇದ್ರದ್ ವಿರೋಧನ ಇದನ್ನ ನಿಲ್ಲಿಸ್ಬೇಕು ಅಂತ ಕೇಳ್ಕೊಂತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.